SENTIMENT, ಸೆಂಟಿಮೆಂಟ್. ಇದು ಒಳ್ಳೆಯವ್ರ ಹತ್ರ ಜಾಸ್ತಿ ಇರುತ್ತೆ. ಸೊ ಯಾವತ್ತೂ ಒಂದು ತಿಳ್ಕೊಬೇಕು, ನಾವು ಶ್ರೀಮಂತರಾಗಬೇಕಂದ್ರೆ ಸೆಂಟಿಮೆಂಟ್ ಎಲ್ಲ ಇರಬಾರ್ದು, ಭಾವನೆಗಳು ಹೆಚ್ಚಿರಬಾರ್ದು, ಜವಾಬ್ದಾರಿ ಇರಬೇಕು, ಸೆಂಟಿಮೆಂಟ್ ಎಲ್ಲ ಇರಬಾರ್ದು. ಯಾರು ಸ್ವಂತ ಊರನ್ನು ಬಿಟ್ಟಿರ್ತಾರೋ ಅವರೆಲ್ಲ ಶ್ರೀಮಂತರಾಗಿರ್ತಾರೆ ನೋಡಿ. ಅಥವಾ ಶ್ರೀಮಂತರಾಗೋ ಹಾದಿಯಲ್ಲಿರ್ತಾರೆ, ಅಥವಾ ಅವ್ರಿಗೆ ಈ ಸೆಂಟಿಮೆಂಟ್ ಇರಲ್ಲ ಜಾಸ್ತಿ. ಏಕೆ? ಈ ದೃಷ್ಟಿದೋಷ ಯಾರ ಕಡೆಯಿಂದ ಆಗುತ್ತೆ? ನಾವು ಬೆಳೆಯೋದನ್ನ ಯಾರ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ? ನಮ್ಮೂರವ್ರ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ನಮ್ಮೂರವ್ರ ಯಾಕೆ? ನಮ್ಮ ಮನೇಲಿರೋರ ಕೈಯಲ್ಲೇ ಸಹಿಸ್ಕೊಳಕ್ಕಾಗಲ್ಲ, ನಮ್ಮ ಫ್ರೆಂಡ್ಸ್ಗೆ ಸಹಿಸ್ಕೊಳಕ್ಕಾಗಲ್ಲ, ನಮ್ಮ ರಿಲೇಷನ್ಗೆ ಸಹಿಸ್ಕೊಳಕ್ಕಾಗಲ್ಲ. ಇವರಿಂದ ದೂರ ಇರೋದು ವಾಸಿ ಅಲ್ವಾ? ವೈ ಶುಡಂಟ್ ಐ ಆಸ್ಕ್? ಅಂಥವ್ರ ಲಕ್ಷ್ಮಿ ಬರಲ್ಲ. ಧೈರ್ಯ ಲಕ್ಷ್ಮಿ ಕಡಿಮೆ ಇರೋರು ಹಿಂಗೆಲ್ಲ ಮಾಡ್ತಿರ್ತಾರೆ. ನನ್ನ ಪ್ರಕಾರ ಇವ್ರು ಒಳ್ಳೆಯವರಲ್ಲ ಸ್ವಾಮಿ. ನಮಸ್ಕಾರ ಎಲ್ಲರಿಗೂ. ಮನಿ ಈಸ್ ಹ್ಯಾಪಿನೆಸ್ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ರಾಶಿಕಾ ಕರಾವಳಿ. ಬಿದ್ದಾಗ ಕೈ ಹಿಡಿಯುವ ಗುರುಗಿಂತ ಬೀಳದೆ ಇರುವ ಹಾಗೆ ಮಾರ್ಗದರ್ಶನ ಮಾಡುವ ಗುರು ಸರ್ವಶ್ರೇಷ್ಠವಾಗ್ತಾರಂತೆ. ಹಾಗಾಗಿ ಅಂತಹ ಶ್ರೇಷ್ಠರಲ್ಲಿ ಒಬ್ಬರು ದುಡ್ಡಿನ ದ್ರೋಣಾಚಾರ್ಯ ಅನಂತ ವಿಶ್ವಾಚಾರ್ಯ ಗುರುಗಳು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಹಿಂದಿನ ಎಪಿಸೋಡ್ ನಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರಿ, ಹಾಗೇನೆ ಟೆಕ್ನಿಕ್ ಕೂಡ ಹೇಳ್ಕೊಟ್ಟಿದ್ರಿ ಒಂದಿಷ್ಟು. ಈಗ ನಾನು ಕೇಳೋದಾದ್ರೆ, ತುಂಬಾ ಒಳ್ಳೆ ಜನರು ಇರ್ತಾರೆ, ಅವ್ರಿಗೆ ಒಳ್ಳೇದಾಗಲ್ಲ, ತುಂಬಾ ಕಷ್ಟ ಪಡ್ತಾನೆ ಇರ್ತಾರೆ. ಈಗ ಯಾವ್ದೋ ಒಂದು ವ್ಯಕ್ತಿಗೆ ಹೆಲ್ಪಿಂಗ್ ನೇಚರ್ ಇದ್ರು ಕೂಡ ಅದು ಹೆಲ್ಪ್ ಮಾಡೋಕ್ ಆಗದಿರುವಂತ ಪರಿಸ್ಥಿತಿಲಿ ಒದ್ದಾಡ್ತಾ ಇರ್ತಾರೆ. ಕೆಲವ್ರು ಕೆಟ್ಟವ್ರು ಇರ್ತಾರೆ, ಅವರು ಚೆನ್ನಾಗೇ ಇರ್ತಾರೆ, ಲೈಫ್ ಲಕ್ಸುರಿ ಆಗಿ ಆರಾಮಾಗಿ ಇರ್ತಾರೆ. ಯಾಕೆ ಹೀಗೆ? ವೆಲ್, ಐ ಥಿಂಕ್ ಇಟ್ಸ್ ಅ ವೆರಿ ಕಾಮನ್ ಕ್ವೆಶನ್. ಐ ಬಿಲೀವ್ ಮೇಡಮ್ ಬಂದ್ಮೇಲೆ ಕ್ವೆಶನ್ಸ್ ಎಲ್ಲ ಸ್ವಲ್ಪ ವೆರಿ ಪ್ರಾಕ್ಟಿಕಲ್ ಆಗಿದೆ ಅಂತ ಅನಿಸ್ತಿದ್ಯಾ? ಐ ಥಿಂಕ್ ಇಟ್ಸ್ ವೆರಿ ರಿಲೇಟಬಲ್ ಫಾರ್ ಎವ್ರಿಬಡಿ. ಸಿ, ಹಲವಾರು ಕಾರಣಗಳಿದೆ ಇದಕ್ಕೆ. ನಾವು ಕೆಲವೊಂದನ್ನ ಒಳ್ಳೆತನ ಅಂತ ಅನ್ಕೊಂಡಿರೋದೇ ಅದು ಒಳ್ಳೆತನ ಆಗದೆ ಇದ್ಬಿಟ್ಟಿರುತ್ತೆ, ನಮ್ಗೆ ಗೊತ್ತಿರೋದಿಲ್ಲ. ವಿಲ್ ಬಿ ಥಿಂಕಿಂಗ್ ಅದು ಸರಿ ಇದೆಯಲ್ಲೋ ನಾನು ಅನ್ಕೊಂಡಿರೋದು ಅಂತ. ಬಟ್ ವಿಶ್ವದ ನಿಯಮದ ಪ್ರಕಾರ, ನೇಚರ್ನ ಪ್ರಕಾರ ಅದು ಕೆಟ್ಟದಾಗಿರುತ್ತೆ. ಈಗ ಹೆಲ್ಪ್ ಮಾಡುವಂಥದ್ದು ಸಹಜವಾಗಿ ನಾವೆಲ್ಲ ಏನ್ ಅನ್ಕೊಳ್ತೀವಿ? ಹೆಲ್ಪಿಂಗ್ ನೇಚರ್ ಒಳ್ಳೇದಾ ಕೆಟ್ಟದ? ನೀವ್ ಹೇಳಿ ನನಗೆ. ಒಳ್ಳೇದು ಅಂತ ತಾನೇ ಹೇಳ್ತೀರಾ? ಬಟ್ ನೇಚರ್ನ ಪ್ರಕಾರ ಎಷ್ಟು ಒಳ್ಳೇದ್ ಮಾಡ್ಬೇಕು? ತುಂಬಾ ಒಳ್ಳೇದ್ ಮಾಡೋದು ಒಳ್ಳೇದಾ ಕೆಟ್ಟದ್ದ? ಇವೆಲ್ಲ ನಿಯಮಗಳು ಕೆಲವು ಇದಾವೆ. ಸೊ ಅದನ್ನ ಇವತ್ತು ತಿಳ್ಕೊಳ್ಳೋಣ. ಸೊ ಹಲವಾರು ಕಾರಣಗಳಿದೆ ಏಕೆ ಒಳ್ಳೆಯವರು ಕಷ್ಟದಲ್ಲಿರೋದಕ್ಕೆ ಅಥವಾ ಒಳ್ಳೆಯವರಿಗೆ ಹೆಚ್ಚು ಕಷ್ಟ ಬರೋದಕ್ಕೆ. ಅದರಲ್ಲಿ ಒಂದು ವೆರಿ ಫೇಮಸ್ ಕಾರಣ ಅಂತ ಇದು ಹೇಳ್ಬೋದು. ಆ ಕಾರಣವನ್ನು ನಾವಿವತ್ತು ಚರ್ಚೆ ಮಾಡೋಣ. ಓಕೆ? ದುಡ್ಡು ಬರ್ದೇ ಇರೋದಕ್ಕೆ, ಸಾಲ ಆಗೋದಕ್ಕೆ, ಕಷ್ಟಗಳು ಹೆಚ್ಚಾಗೋದಕ್ಕೆ, ಅನಾರೋಗ್ಯ ಕಾಡೋದಕ್ಕೆ, ಮನೆಯಲ್ಲಿ ಗೊಂದಲಗಳಿರೋದಕ್ಕೆ, ಇದಕ್ಕೆಲ್ಲ ಇದೊಂದು ದೊಡ್ಡ ಕಾರಣ. ಅದೇನಪ್ಪಾ ಅಂತಂದ್ರೆ SENTIMENT, ಸೆಂಟಿಮೆಂಟ್. ಇದು ಒಳ್ಳೆಯವ್ರ ಹತ್ರ ಜಾಸ್ತಿ ಇರುತ್ತೆ. ಸೊ ಯಾವತ್ತೂ ಒಂದು ತಿಳ್ಕೊಬೇಕು, ನಾವು ಶ್ರೀಮಂತರಾಗಬೇಕಂದ್ರೆ ಸೆಂಟಿಮೆಂಟ್ ಎಲ್ಲ ಇರಬಾರ್ದು, ಭಾವನೆಗಳು ಹೆಚ್ಚಿರಬಾರ್ದು, ಜವಾಬ್ದಾರಿ ಇರಬೇಕು, ಸೆಂಟಿಮೆಂಟ್ ಎಲ್ಲ ಇರಬಾರ್ದು. ಜಸ್ಟ್ ಒಂದು ಕ್ಯಾಶುವಲ್ ಆಗಿ ಒಂದು ಉದಾಹರಣೆ ಕೊಟ್ಟಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವತ್ತಿಗೂ ಎಷ್ಟೋ ಜನಕ್ಕೆ ಯಾಕೆ ಏನೋ ಬಿಸ್ನೆಸ್ ಮಾಡಕ್ ಆಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತಂದ್ರೆ, ಯಾರೇನ್ ಅಂದ್ಕೊಂಡ್ಬಿಡ್ತಾರೋ ಅವ್ರಿಗೆ ಇವ್ರನ್ನ ನೆನ್ಸ್ಕೊಂಡು ಮುಜುಗರ, ಅದು ಒಂದು ಕೈಂಡ್ ಆಫ್ ಸೆಂಟಿಮೆಂಟ್. ಒಂದು ವೇಳೆ ಈಗ ನೋಡಿ, ನಮ್ಮ ಹತ್ರ ಬಂಡವಾಳ ಇಲ್ಲ, ಸಾಲದಲ್ಲಿದ್ದೀವಿ, ಏನೋ ಒಂದ್ ಮಾಡೋಣ ಅಂತ ಅನ್ಕೊಳ್ತೇವೆ. ಈ ಕೆಲ್ಸಕ್ಕೆ ಹೋಗಿ ಬರ್ತೀವಪ್ಪ, ಸಂಜೆ ಬಂದ್ಮೇಲೆ ಟೈಮ್ ಇದೆ, ಏನಾದ್ರೂ ಒಂದು ಚಿಕ್ಕ ವ್ಯಾಪಾರ ಮಾಡೋಣ ಅಂತ ಅನ್ಕೊಳ್ತೇವೆ. ಬಟ್ ಹೇಗ್ ಮಾಡೋದು? ನಾವೇನ್ ಅನ್ಕೊಳ್ತೀವಿ ಗೊತ್ತಾ? ಬಿಸ್ನೆಸ್ ಅಂತಂದ್ರೆ ಒಂದ್ ದೊಡ್ಡ ಅಂಗಡಿ ಇರ್ಬೇಕು, ಅದನ್ನ ತುಂಬಾ ಖರ್ಚು ಮಾಡಿ ಏನೋ ಅಲಂಕಾರ ಮಾಡಿರ್ಬೇಕು, ಇನಾಗ್ರೇಷನ್ ಮಾಡ್ಬೇಕು, ಅವಾಗ ಮಾತ್ರ ಅಂಥದ್ದನ್ನ ಮಾತ್ರ ವ್ಯಾಪಾರ ಅಂತ ಅನ್ಕೊಳ್ತೇವೆ. ನಾವ್ಯಾವ್ದೋ ಚಿಕ್ಕದ್ ಯಾವ್ದೋ ಮಾಡ್ತಿರ್ತೀವಲ್ಲ, ರೋಡ್ ಸೈಡ್ ಅಲ್ಲೇನೋ ಮಾಡ್ಬೋದು, ದಾರಿಯಲ್ಲೇ ಮಾಡ್ಬೋದಪ್ಪ, ಚಿಕ್ಕ ಅಂಗಡಿಯಲ್ಲಿ ಮಾಡ್ಬೋದು. ಯಾಕೆ ಅದು ಬೇಡ, ದಾರಿಯಲ್ಲಿ ಬಂಡಿಯಲ್ಲೇನೋ ಮಾಡ್ಬೋದು. ಇವೆಲ್ಲ ಮಾಡಕ್ಕಾಗುತ್ತಾ? ಯಾಕೆ ಮಾಡಕ್ಕಾಗಲ್ಲ? ಮುಜುಗರ, ಸೆಂಟಿಮೆಂಟು, ಯಾರೇನ್ ಅನ್ಕೊಂಡ್ಬಿಡ್ತಾರೋ. ಅದಕ್ಕೆ ನೋಡಿ, ಊರ್ ಬಿಟ್ಟವರೆಲ್ಲ, ಯಾರು ಸ್ವಂತ ಊರನ್ನ ಬಿಟ್ಟಿರ್ತಾರೋ ಅವರೆಲ್ಲ ಶ್ರೀಮಂತರಾಗಿರ್ತಾರೆ ನೋಡಿ. ಅಥವಾ ಶ್ರೀಮಂತರಾಗೋ ಹಾದಿಯಲ್ಲಿರ್ತಾರೆ, ಅಥವಾ ಅವ್ರಿಗೆ ಈ ಸೆಂಟಿಮೆಂಟ್ ಇರಲ್ಲ ಜಾಸ್ತಿ. ಏಕೆ? ಎಲ್ಲ ಹೊಸಬ್ರೆ ಅಲ್ವಾ?
ಈಗ ನೋಡಿ ಯಾವ್ದೋ ಊರಿಂದ ಹಳ್ಳಿಯಿಂದ ಬರ್ತಾರಮ್ಮ, ಹೌದು. ಬೆಂಗಳೂರಿಗೆ ಬರ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಏಕೆ? ಯಾರು ಗೊತ್ತಿರೋರೇ ಇಲ್ವಲ್ಲ. ಯಾರೇನ್ ಅಂದ್ಕೊಂಡ್ರು ನನಗೇನು? ಯಾಕಂದ್ರೆ ಯಾರು ಪರಿಚಯನೇ ಇಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ಬೋದು. ಸೊ ಸಕ್ಸಸ್ ರೇಷಿಯೋ ಆಫ್ ಪೀಪಲ್ ಹೂ ಲೀವ್ ದೇರ್ ಒರಿಜಿನಲ್ ಪ್ಲೇಸ್ ಇಸ್ ಮೋರ್. ಅದಕ್ಕೆ ನೀವು ನೋಡಿದ್ರೆ ಬಹುತೇಕ ಈ ರಾಜಸ್ಥಾನಿಗಳಾಗ್ಬೋದು, ಗುಜರಾತಿಗಳಾಗ್ಬೋದು, ಈ ಮಾರ್ವಾಡಿಗಳಾಗ್ಬೋದು, ಅಥವಾ ಈ ಕೇರಳದವರೆಲ್ಲ ಬೇಕರಿಗಳಿಟ್ಟಿದ್ದಾರೆ ನೋಡಿ ನಮ್ಮೂರುಗಳಲ್ಲಿ. ಬಹುತೇಕ ಕೇರಳದವರಾಗಿರ್ತಾರೆ, ಅಥವಾ ಈ ಆಂಧ್ರದಿಂದ ಕೆಲವರು ಬಂದಿರ್ತಾರೆ, ತಮಿಳುನಾಡಿಂದ ಬಂದಿರ್ತಾರೆ. ಇವರಿಗೆಲ್ಲ ನಮ್ಮೂರು ಸೂಕ್ತವಾಗಿದೆ. ಯಾಕಂದ್ರೆ ಅವ್ರೂರಲ್ಲಿ ಅವ್ರು ಮಾಡೋದಕ್ಕೆ ಅವ್ರಿಗೂ ಮುಜುಗರ ಇದೆ. ಗೊತ್ತಿದೆ ನನಗೆಲ್ಲೂ ಮುಜುಗರ ಆಗಲ್ವೋ, ಯಾರು ನನ್ನನ್ನ ಪರಿಚಯ ಇರೋರು ಇರಲ್ವೋ, ಸೆಂಟಿಮೆಂಟ್ ಇಲ್ವೋ ಅಂತ ಜಾಗಕ್ಕೆ ಹೋಗಿ ನಾನು ವ್ಯಾಪಾರ ಮಾಡೋಣ ಅಂತಂತೇಳಿ. ಯಾಕೆ ನಮ್ಗೆ ಇನ್ನೂ ಯೋಚನೆನೇ ಬಂದಿಲ್ಲ? ನಾನು ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ನನ್ನ ಮನೆ ಇರೋದು ಮಂಗಳೂರಲ್ಲಿ, ನಾನಿರೋದು ವ್ಯಾಪಾರ ಎಲ್ಲ ಬಿಸ್ನೆಸ್ ಇರೋದು ಬೆಂಗಳೂರಲ್ಲಿ. ನನಗೆ ಗೊತ್ತಿತ್ತು. ದೃಷ್ಟಿದೋಷ ಯಾರ ಕಡೆಯಿಂದ ಆಗುತ್ತೆ? ನಾವು ಬೆಳೆಯೋದನ್ನ ಯಾರ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ? ನಮ್ಮೂರವ್ರ ಕೈಯಲ್ಲಿ ಸಹಿಸ್ಕೊಳಕ್ಕಾಗಲ್ಲ. ನಮ್ಮೂರವ್ರು ಯಾಕೆ? ನಮ್ಮ ಮನೇಲಿರೋರ ಕೈಯಲ್ಲೇ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ಫ್ರೆಂಡ್ಸ್ಗೆ ಸಹಿಸ್ಕೊಳಕ್ಕಾಗಲ್ಲ. ನಮ್ಮ ರಿಲೇಷನ್ಗೆ ಸಹಿಸ್ಕೊಳಕ್ಕಾಗಲ್ಲ. ಇವರಿಂದ ದೂರ ಇರೋದು ವಾಸಿ ಅಲ್ವಾ? ಪ್ರಾಕ್ಟಿಕಲ್ ಆಗಿ ಹೇಳ್ತಿದ್ದೀನಪ್ಪ. ಸೊ ಹಾಗಾಗಿ ನಮ್ಗೆ ಇದೊಂದು ಮುಜುಗರ ಅಥವಾ ಸೆಂಟಿಮೆಂಟ್. ಇನ್ನೂ ಕೆಲವ್ರಿಗೆ ಇರುತ್ತೆ. ಜೊತೆಯಲ್ಲಿ ಈಗ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತೀವಿ ಅನ್ಕೊಳ್ಳೋಣ. ಈಗ ಸಪೋಸ್ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನ ಜೊತೆನೋ ಅಥವಾ ತಮ್ಮನ ಜೊತೆನೋ ತಂಗಿ ಜೊತೆನೋ ಅಥವಾ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳ ಜೊತೆನೋ ಅಥವಾ ರಿಲೇಷನ್ ಯಾರ ಜೊತೆನೋ ಅಥವಾ ಫ್ರೆಂಡ್ಸ್ ಜೊತೆನೋ ಏನೋ ಒಂದು ವ್ಯಾಪಾರ ಮಾಡೋಣ ಅಂತ ಅನ್ಕೊಳ್ತೀವಿ. ಅವಾಗ ಡಾಕ್ಯುಮೆಂಟ್ ಮಾಡ್ತೀವ ನಾವು? ಸೆಂಟಿಮೆಂಟ್ ಡಾಕ್ಯುಮೆಂಟ್ ಹೆಂಗ್ ಮಾಡೋದು? ಅಯ್ಯೋ ಡಾಕ್ಯುಮೆಂಟ್ ಮಾಡಿದ್ರೆ ಏನು ಅನ್ಕೊಂಡ್ಬಿಡ್ತಾರ? ಒಂದ್ ವೇಳೆ ಲಾಭ ಆದ್ರೆ ಎಷ್ಟು ಹಂಚ್ಕೋಬೇಕು? ಒಂದ್ ವೇಳೆ ನಷ್ಟ ಆದ್ರೆ ಯಾರ ಜವಾಬ್ದಾರಿ? ಎಷ್ಟೊತ್ತಿಗೆ ಈಗ ನಾವಿಬ್ರು ಒಟ್ಟಿಗೆ ಕೆಲಸ ಮಾಡ್ತೇವೆ, ಒಟ್ಟಿಗೆ ಬಿಸ್ನೆಸ್ ಮಾಡೋಣ ಅಂತ ಅನ್ಕೊಳ್ಳೋಣ. ಯಾವಾಗ ರಜೆ ತೆಗೆದುಕೊಳ್ಬೇಕು ನಾನು? ಯಾವಾಗ ತೆಗೆದುಕೊಳ್ಬೇಕು ನೀವು? ಎಷ್ಟೊತ್ತಿಗೆ ನಾನ್ ಬರ್ಬೇಕು? ಎಷ್ಟು ಸಮಯ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೇಕು ನಾನು? ನಂದೇನ್ ಡ್ಯೂಟೀಸು? ಲೆಕ್ಕ ನೋಡೋದು ಯಾರು? ಸೊ ಪ್ರತಿ ತಿಂಗಳು ನಾವ್ ಇದೆಲ್ಲ ಸೆಂಟಿಮೆಂಟ್ ಬಿಟ್ಟು ಕೆಲಸ ಮಾಡಿದಾಗ ನಾವು ಖಂಡಿತವಾಗಿಯೂ ಡಾಕ್ಯುಮೆಂಟ್ ಮಾಡ್ತೀವಿ, ಅಗ್ರಿಮೆಂಟ್ ಇರುತ್ತೆ. ಫ್ರೆಂಡ್ಸ್ ಆಗಿರ್ಬೋದು ಎಂಡ್ ಆಫ್ ದ ಡೇ, ಬಟ್ ಡಸಂಟ್ ಮೀನ್ ದಟ್ ಓಕೆ ಲೈಫ್ ಟೈಮ್ ನಾವು ಒಟ್ಟಿಗೆನೇ ಇರಬೇಕು ಅಂತ ಏನು ಅವಶ್ಯಕತೆ ಇಲ್ವಲ್ಲ. ಸೊ ಯಾವಾಗ ಈ ಮುಜುಗರ ಅಥವಾ ಸೆಂಟಿಮೆಂಟ್ ಅದು ಸೆಂಟ್ರಲ್ ಬರುತ್ತೋ, ವ್ಯಾಪಾರದ ಸೆಂಟ್ರಲ್ ಆಗ್ಬೋದು ಅಥವಾ ಜೀವನದಲ್ಲಿ ಬರುತ್ತೋ, ನಿಜವಾಗ್ಲೂ ಲಕ್ಷ್ಮಿ ಇರಲ್ಲ ಅಲ್ಲಿ. ನಿಜವಾಗಿಯೂ ಅಲ್ಲಿ ದೇವರು ಅಥವಾ ದುಡ್ಡು ಇರೋದಿಲ್ಲ. ಸೊ ಹಾಗಾಗಿ ಇದು ಗೊತ್ತಿರಬೇಕು ನಮಗೆ. ದೇ ಶುಡ್ ಬಿ ನೋ ಸೆಂಟಿಮೆಂಟ್ ವೆನ್ ಇಟ್ ಕಮ್ಸ್ ಟು ಮನಿ. ದುಡ್ಡಿನ ವಿಚಾರಕ್ಕೆ ಬಂದ್ರೆ, ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ಅಥವಾ ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ಸೆಂಟಿಮೆಂಟ್ ಝೀರೋ ಇರಬೇಕು. ಭಾವನೆಗಳೆಲ್ಲ ಇರಬಾರ್ದು. ಎಲ್ಲ ಭಾವನೆಗಳನ್ನ ಗಂಟು ಮೂಟೆ ಕಟ್ಟಿ ಆಚೆ ಇಟ್ಟಿರ್ಬೇಕು. KGF ಅಲ್ಲಿ ಒಂದು ಡೈಲಾಗ್ ಇದೆಯಲ್ವಾ? ಏನ್ ಹೇಳ್ತಾನೆ ಯಶ್, ಏನ್ ಹೇಳ್ತಾರೆ? ಅಷ್ಟ್ ಜನ ಸತ್ತೋದ್ರು, ಇಷ್ಟ್ ಜನ ಸತ್ತೋದ್ರು, ಆ ಮೈನ್ಸ್ ಅಲ್ಲಿ ಇಷ್ಟ್ ಜನ ಇದಾಗೋಯ್ತು. ಅದೇನ್ ಹೇಳ್ತಾನೆ ಯಶ್? ನೀವು ನೋಡಿರ್ಬೋದು ಸಿನಿಮಾದಲ್ಲಿ. ಏನ್ ಹೇಳ್ತಾರೆ? ನೋ ಸೆಂಟಿಮೆಂಟ್, ಕೆಲ್ಸ ನಿಲ್ಬಾರ್ದು, ಕೆಲ್ಸ ನಿಲ್ಬಾರ್ದು. ಅವ್ರು ಸತ್ರೋ ಬದುಕಿದ್ರೋ ಎದ್ರೋ ಅದೆಲ್ಲ ಗೊತ್ತಿಲ್ಲ ನನಗೆ, ಕೆಲ್ಸ ನಿಲ್ಬಾರ್ದು. ನೋ ಸೆಂಟಿಮೆಂಟ್. ಅದಕ್ಕೆ ನೋಡಿ ಸೂರ್ಯನಿಗೆ ಸೆಂಟಿಮೆಂಟ್ ಇಲ್ಲ. ಇವತ್ತು ಭೂಕಂಪ ಆಗಿರುತ್ತೆ, ನಾಳೆ ಏನೋ ಸುನಾಮಿ ಆಗಿರುತ್ತೆ, ಇನ್ನೊಂದಿನ ಏನೋ ಪ್ರವಾಹ ಬಂದಿರುತ್ತೆ, ಬಟ್ ಸೂರ್ಯನ ಕೆಲಸ ಮಾಡ್ತಾನೆ ಇರ್ತಾನೆ. ಪ್ರತಿ ಒಂದು ವಿಚಾರ, ನೇಚರ್ಗೆ ಸೆಂಟಿಮೆಂಟೇ ಇಲ್ಲ ನೋಡಿ. ದೇವರಿಗೆ ಸೆಂಟಿಮೆಂಟ್ ಇಲ್ಲ. ಅದಕ್ಕೋಸ್ಕರ ಎಲ್ಲವನ್ನು ಹೇಗೆ ಆಗ್ಬೇಕೋ ಹಾಗೆಲ್ಲ ಪ್ರೋಗ್ರಾಮ್ ಮಾಡಿ ಬಿಟ್ಬಿಟ್ಟಿದ್ದಾನೆ. ಆಕ್ಸಿಡೆಂಟ್ ಆಗುತ್ತೆ, ದೇವ್ರೇ ಮಾಡಿಸಿದ್ದ ಹಾಗಾದ್ರೆ? ಅಥವಾ ದೇವ್ರ ಕಣ್ಣಿಲ್ವಾ? ಅಲ್ಲ, ಬಡವರೆಲ್ಲ ಇದಾರಲ್ವಾ, ಅವ್ರನ್ನೆಲ್ಲ ನೋಡಿ ಏನ್ ದೇವ್ರಿಗೆ ಕನಿಕರಣೆ ಇಲ್ವಾ? ನೀವ್ ಹಂಗ ಅನ್ಕೊಂಡಿದ್ದೀರಾ? ನಮ್ಮ ಕರ್ಮ ಪುಣ್ಯದ ಫಲವಾಗಿ ಏನ್ ಸಿಗ್ಬೇಕು ಅದು ಸಿಕ್ತಿರುತ್ತೆ. ಅವನ್ ಜಸ್ಟ್ CC ಕ್ಯಾಮ್ರಾ ತರ ನೋಡ್ತಿರ್ತಾನ ಅಷ್ಟೇನೆ. CC ಕ್ಯಾಮ್ರಾ ಯಾವತ್ತಾದ್ರೂ ಅಕಸ್ಮಾತ್ ಅತ್ಯಾಚಾರ ಆದ್ರೂ, ಇಲ್ಲಿ CC ಕ್ಯಾಮ್ರಾ ಇದೆಯಪ್ಪ, ಇಲ್ಲಿ ಅತ್ಯಾಚಾರ ಆಗ್ತಿರುತ್ತೆ, CC ಕ್ಯಾಮ್ರಾ ಹೇಳುತ್ತಾ ಏ ಮಗನೇ ಅದು ಒಳ್ಳೇದಲ್ಲ ಕಣ, ಮಾಡ್ಬೇಡ, ರೆಕಾರ್ಡ್ ಆಗ್ತಿದೆಯಪ್ಪ ಹೇಳುತ್ತಾ? ಅದು ಅದ್ರ ಕೆಲ್ಸ ಏನು? ನೇಮ ರೆಕಾರ್ಡ್ ಮಾಡೋದಷ್ಟೇ. ಅಲ್ಲಿ ಏನೇ ಆದ್ರೂ ತಲೆ ಕೆಡ್ಸ್ಕೊಳಲ್ಲ. ವಿ ಹ್ಯಾವ್ ಟು ಹ್ಯಾವ್ ನೋ ಸೆಂಟಿಮೆಂಟ್ ವೆನ್ ಇಟ್ ಕಮ್ಸ್ ಟು ಮನಿ, ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ವೆನ್ ಇಟ್ ಕಮ್ಸ್ ಟು ಅವರ್ ಲೈಫ್. ಯಾರ ಮೇಲೆ ಸೆಂಟಿಮೆಂಟ್ ಇರಬಹುದು? ಅಬ್ಬಬ್ಬಾ ಅಂತಂದ್ರೆ ಯಾರ ಮೇಲೆ ಇರ್ಬೋದು ಸೆಂಟಿಮೆಂಟು? ಯಾರ ಹೆಸರುಗಳು ಆಧಾರ್ ಕಾರ್ಡ್ ಅಲ್ಲಿ ಇದೆಯೋ ಅಥವಾ ಯಾರ ಹೆಸರುಗಳು ರೇಷನ್ ಕಾರ್ಡ್ ಅಲ್ಲಿ ಇದೆಯೋ ಅಂತವ್ರ ಮೇಲೆ ಸೆಂಟಿಮೆಂಟ್ ಇಟ್ಕೊಳ್ಳೋಣ. ಎಲ್ಲಾರ ಬಗ್ಗೆ ನಮ್ಗೆ ಯಾಕ್ರೆ? ಊರು ಉಸಬ್ರಿ ನಮ್ಗೆ ಯಾಕ್ರೆ? ಇದನ್ನೇನೇನೋ ದೊಡ್ಡವ್ರು ಹೇಳೋದು, ಸೆಂಟ್ರಲ್ ಕಡ್ಡಿ ಅಲ್ಲಾಡ್ಸೋದು ಅಂತಂದ್ರೆ ನಮಗೆ ಯಾವ್ದು ಬೇಕೋ ಅದ್ ಮಾಡ್ಬೇಕ್ರಿ. ಬೇರೆದಕ್ಕೆಲ್ಲ ಯಾಕ್ರಿ ತಲೆ ಕೆಡ್ಸ್ಕೋಬೇಕು? ಅದಕ್ಕೆ ಬಸವಣ್ಣ ಏನ್ ಹೇಳ್ತಾರೆ? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ,
ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ. ಬಡವರಿಗೆಲ್ಲ ತನ್ನ ಮನೆಗಿಂತ ಹೆಚ್ಚು ಬೇರೆಯವ್ರ ಮನೆ ಬಗ್ಗೆನೇ ಯೋಚನೆ. ಅದಕ್ಕೆ ಯಾರೋ ಕಾಮಿಡಿಯಾಗಾದ್ರೂ ನಾನು ತುಂಬಾ ಸಲ ಹೇಳಿದ್ದೇನೆ, ನಮ್ಮನೆ ಬಗ್ಗೆ ನಮ್ಗೆ ಗೊತ್ತಿರಲ್ಲ, ಬಿಗ್ ಬಾಸ್ ಮನೆ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಇದೇ ಅಲ್ವಾ ಬಡತನಕ್ಕೆ ಕಾರಣ ಅನ್ನೋಂಥದ್ದು, ಸೆಂಟಿಮೆಂಟ್ ಮೇಡಮ್. ವೈ ಶುಡ್ ವಿ ಹ್ಯಾವ್ ಸೆಂಟಿಮೆಂಟ್? ವಿಶೇಷವಾಗಿ ಕೆಲವರೆಲ್ಲ ಈ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ನಾನು ನೋಡಿದ್ದೀನಿ. ಇಬ್ರು ಜೊತೆಗೂಡಿ ಅಥವಾ 3 ಜನ 4 ಜನ ಇರ್ತಾರೆ ಇದರಲ್ಲಿ. ಹೇಗ್ ದುಡ್ಡು ಕೇಳೋದು ಅನ್ನೋದೇ ಸೆಂಟಿಮೆಂಟ್. ಲಾಸ್ಟ್ ಅಲ್ಲಿ ಎಲ್ಲ ದುಡ್ಡು ಬಂದ್ಬಿಟ್ಟಿರುತ್ತೆ, ಹಂಚ್ಕೊಳ್ಳೋದ್ರಲ್ಲಿ ನೋಡ್ಬೇಕು, ಅಯ್ಯೋ ಕೇಳಿದ್ರೆ ಏನ್ ಅನ್ಕೊಂಡ್ಬಿಡ್ತಾರೋ. ಇನ್ನೂ ಎಷ್ಟೋ ಜನ ಇದ್ದೀವಿ, ದುಡ್ಡು ಕೊಟ್ಟಿರ್ತೀವಿ, ದುಡ್ಡು ಕೊಟ್ಬಿಟ್ಟು ವಾಪಸ್ ಕೇಳಕ್ ಮತ್ತೆ ಮುಜುಗರ. ಅಯ್ಯೋ ಹೆಂಗಪ್ಪ ಕೇಳೋದು, ಏನ್ ಅನ್ಕೊಂಡ್ಬಿಡ್ತಾರೋ. ಅಲ್ಲ, ನನ್ ದುಡ್ಡು ನಾನು ಕೊಟ್ಟೆ, ನಾನು ತೆಗೆದುಕೊಳ್ಳೋದು ನನ್ನ ಜವಾಬ್ದಾರಿ ತಾನು, ನನ್ಗೆ ಸೆಂಟಿಮೆಂಟು? ವೈ ಶುಡಂಟ್ ಐ ಆಸ್ಕ್? ಅಂತವ್ರ ಲಕ್ಷ್ಮಿ ಬರಲ್ಲ. ಧೈರ್ಯ ಲಕ್ಷ್ಮಿ ಕಡಿಮೆ ಇರೋರು ಹಿಂಗೆಲ್ಲ ಮಾಡ್ತಿರ್ತಾರೆ. ನನ್ನ ಪ್ರಕಾರ ಇವ್ರು ಒಳ್ಳೆಯವರಲ್ಲ ಸ್ವಾಮಿ. ಎಲ್ಲರೂ ಕಷ್ಟಪಟ್ಟೆ ದುಡ್ಡು ದುಡಿಯೋದು, ನಾವ್ಯಾಕ್ರಿ ಕಳ್ಕೋಬೇಕು? ಸೊ ಯು ಶುಡ್ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಸೆಂಟಿಮೆಂಟ್, ಬಿಕಾಸ್ as long as we are thinking about the society or people around us, will never grow. ಅದಕ್ಕೆ KS ನರಸಿಂಹಸ್ವಾಮಿ ಒಂದು ಅದ್ಭುತವಾದ ಒಂದು ಪದ್ಯ ಇದೆ. ನಾನು ವರ್ಕ್ಶಾಪಲ್ಲಿ ಹಲವಾರು ಸಾರಿ ಇದನ್ನು ಹೇಳಿದ್ದೇನೆ. ಎಷ್ಟು ಚೆನ್ನಾಗಿ ಬರ್ತಾರೆ ನೋಡಿ ಪದ್ಯ. ಜನಗಳು ಹೇಗಿರ್ತಾರೆ ಅಂತಂತ. ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು. ನೋಡಿ ಹೇಗಿದೆ, ಚಿಗುರು ಚಿನ್ನದ ನಡುವೆ. ಈ ಚಿಗುರು ಬರುತ್ತಲ್ವಾ, ಆ ಕಾಲದಲ್ಲಿ ಜನಗಳಿಗೆ ಚಿಗುರು ಮೇಲೆ ಇಷ್ಟ ಇರಲ್ಲಂತೆ, ಹೂವಿದ್ರೆ ಎಷ್ಟು ಚೆನ್ನಾಗಿರೋದು ಅಂತಾರಂತೆ. ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು, ಹೂವುಗಳ ಕಾಲದಲ್ಲಿ ಹಣ್ಣ ಹೊಗಳುವರು. ನೋಡಿ, ಹೂ ಬಂದಾಗ ಹೂವನ್ನ ಏನೋ ಖುಷಿ ಪಡಲ್ಲಂತೆ, ಹೂವನ್ನ ನೋಡ್ಬಿಟ್ಟು ಅಯ್ಯಯ್ಯೋ ಹಣ್ಣಿದ್ರೆ ಎಷ್ಟು ಚೆನ್ನಾಗಿದಿರೋದು ಅಂತಾರಂತೆ. ಚಿಗುರು ಚಿನ್ನದ ನಡುವೆ ಹೂವು ಬಯಸುವರು, ಹೂವುಗಳ ಕಾಲದಲ್ಲಿ ಹಣ್ಣ ಹೊಗಳುವರು. ಹಣ್ಣು ಬಂದಾದ್ಮೇಲೆ ಹಣ್ಣುಗಳ ಗಾತ್ರ ಪೀಚು ಎಂಬಿವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂಬುವರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂಬುವರು. ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬುವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನಿಂತರೆ ಕೇಳುವರು ನೀನೇಕೆ ನಿಂತೆ, ಮಲಗಿದರೆ ಗೊಣಗುವರು ಇವಾಗಿಲ್ಲ ಚಿಂತೆ. ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ಓದಿದರೆ ಹೇಳುವರು ಮತ್ತೊಮ್ಮೆ ಬರೆಯೋ, ಬರೆದಿಡಲು ಬೆದಕುವರು ಬರವಣಿಗೆ ಸರಿಯೋ. ಇವರ ಬಯಕೆಗಳೇನೋ ಇವರದೇ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. KS ನರಸಿಂಹಸ್ವಾಮಿ. ಇನ್ನು ನಾನು ಅನಂತ ವಿಶ್ವಾಚಾರ್ಯ ಒಂದು ಬರೆದಿದ್ದೇನೆ ಮೇಡಮ್. ಹಣವನ್ನು ಜೋಪಾನವಾಗಿ ಕೂಡಿಡಲು ಜಿಪುಣನೆಂಬುವರು ಇವರು. ಹಣವನ್ನು ಜೋಪಾನವಾಗಿ ಕೂಡಿಡಲು ಜಿಪುಣನೆಂಬುವರು ಇವರು. ಹಣವನ್ನು ಖರ್ಚು ಮಾಡಲು ಇವನಿಗೆ ಹಿಂದ ಮುಂದ ಬೇಜವಾಬ್ದಾರಿ ಎಂಬುವರು. ಹಣವನ್ನು ಖರ್ಚು ಮಾಡಲು ಹೇಗೋ ಕಷ್ಟಪಟ್ಟು ಶ್ರೀಮಂತನಾದೊಡನೆ ಜನ ಹೇಳ್ತಾರೆ, ಯಾರ ತಲೆ ಒಡೆದು ಶ್ರೀಮಂತನಾದನೋ ಎಂಬಿವರ ಟೀಕೆ, ಖಂಡಿತ ಇವರ ಮೆಚ್ಚುವ ವಸ್ತು ಈ ಭೂಲೋಕದಲ್ಲೇ ಇಲ್ಲ ಜೋಕೆ. ಹಾಗಾಗಿ ನೆವರ್ ಥಿಂಕ್ ಅಬೌಟ್ ದಿ ಅದರ್ ಪರ್ಸನ್, ಜಸ್ಟ್ ಡೂ ಯೋರ್ ವರ್ಕ್. ನಿಮ್ ಕೆಲಸ ನೀವು ಮಾಡ್ಕೊಳ್ತಾ ಹೋಗಿ, ಭಗವಂತ ಆಶೀರ್ವಾದ ಮಾಡ್ತಾನೆ. ಜವಾಬ್ದಾರಿ ಇರಲಿ, ಯಾರ ಮೇಲೇನೂ ಮೋಹ ಇಟ್ಕೋಬಾರ್ದು, ಯಾರ ಮೇಲೇನೂ ಸೆಂಟಿಮೆಂಟ್ ಇಟ್ಕೋಬಾರ್ದು. ನನಗೆ ನಾನೇ ಎಲ್ಲ, ನಾನೇ ಮಹಾರಾಜ, ನಾನೇ ಮಹಾರಾಣಿ, ನಾನೇ ಎಲ್ಲ. ಯಾರಿದ್ರು ಯಾರಿಲ್ಲ ಅಂತಂದ್ರೂ ನಾನು ಆರಾಮಾಗಿರ್ತೀನಿ. ಈ ಒಂದು ಸ್ವಭಾವ ಇದ್ದಾಗ ಮಾತ್ರ ಹಣ ನಮ್ಮನ್ನು ಹುಡುಕಿಕೊಂಡು ಬರುತ್ತೆ. ನೋಡಿ, ಎಷ್ಟು ಸಿಂಪಲ್ ವಿಚಾರ ಅಂತಂದ್ರೆ, ನಮಗ್ ಗೊತ್ತಿರುತ್ತೆ ನಮ್ಗೆ ನಮ್ಮನ್ ಬಿಟ್ರೆ ಬೇರೆಯವ್ರು ಯಾರು ನಮ್ಮನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಬೇಕಾಗಲ್ಲ ಅಂತ. ಹಾಗೇನೆ ಹೊರಗಡೆ ಎಷ್ಟೇ ಸೆಂಟಿಮೆಂಟ್ ತೋರಿಸ್ಲಿ, ಎಷ್ಟೇ ಫ್ರೆಂಡ್ಶಿಪ್ ತೋರಿಸಿದ್ರು ಅವರಿಂದ ನಮ್ಗೇನು ಲಾಭ ಇಲ್ಲ ಅಂತಾನೂ ಗೊತ್ತಿರುತ್ತೆ. ಆದ್ರೂ ನಾವ್ ಅದನ್ನ ಪಾಲನೆ ಮಾಡೋದಿಲ್ಲ. ಹಾಗಾಗಿ ನೀವು ರಿಚ್ ಆಗ್ಬೇಕು, ಐಶ್ವರ್ಯವಂತರಾಗ್ಬೇಕು ಅಂತಂದ್ರೆ ಮೊದಲು ನೀವು ನಿಮ್ಮ ಸೆಂಟಿಮೆಂಟ್ ನ ಬಿಟ್ಟು ಗುರುಗಳ ಒಂದಿಷ್ಟು ಮಾತುಗಳನ್ನ ಪಾಲನೆ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಗುರುಗಳೇ, ನನ್ಗೆ ಇದೊಂದು ಬುಕ್ ತುಂಬಾ ಏನ್ ಅನಿಸ್ತದೆ ಅಂದ್ರೆ, ನಗುನು ಬರ್ತಿದೆ, ಕ್ಯೂರಿಯಸ್ ಅಂತಾನು ಅನಿಸ್ತಿದೆ. ಬಿಕಮಿಂಗ್ ರಿಚ್ ಇಸ್ ಜಸ್ಟ್ ಅ ಚೈಲ್ಡ್ಸ್ ಪ್ಲೇ. ಮಕ್ಕಳ ಶ್ರೀಮಂತರಾಗೋದು ಮಕ್ಕಳಷ್ಟೇ ಸುಲಭ, ಮಕ್ಕಳ ಆಟದಂತೆ ಸುಲಭ ಅಂತ ಬುಕ್ ಬರ್ದಿದ್ದೀರಾ. ಏನು ಅಷ್ಟು ಈಸಿನ ಹಾಗಿದ್ರೆ ಶ್ರೀಮಂತರಾಗೋದು? ಹೌದು, ಖಂಡಿತವಾಗಿಯೂ ಮಕ್ಕಳ ತರ ಇರ್ಬೇಕಷ್ಟೇ. ನಮ್ ಸ್ವಭಾವ ಹೇಗಿರ್ಬೇಕು, ಮಕ್ಳು ಹೇಗಿರ್ತಾರೆ, ಮಕ್ಕಳಲ್ಲಿ ಏನ್ ಗುಣಗಳಿದೆಯೋ
ಅದೆಲ್ಲವೂ ನಮ್ಮೊಳಗಡೆ ಇದ್ರೆ ನಾವು ಶ್ರೀಮಂತರು ಆರಾಮಾಗಿ ಆಗ್ಬೋದು. ಮಕ್ಳು ಹೇಗಿರ್ತಾರೆ ಮೇಡಮ್? ಇದ್ರೊಳಗಡೆ ಇದೆ ಮೇಡಮ್. ಮಕ್ಳು ಹೇಗಿರ್ತಾರೆ ಅನ್ನೋದಕ್ಕೆ ಬರ್ತಿದ್ದೇನೆ. ಮಕ್ಳು ಯಾವತ್ತಾದ್ರೂ ಕೋಪ ಇರ್ತದೆ ಮೇಡಮ್ ಅವ್ರಿಗೆ? ಇಲ್ಲ, ದ್ವೇಷ ಮಾಡ್ತಾರಾ ಮೇಡಮ್ ಇಲ್ಲ. ಮಕ್ಳು? ಮಕ್ಳು ಖುಷಿಯಾಗಿರ್ತಾರಾ? ಖುಷಿಯಾಗಿರುತ್ತೆ. ಏನಿದ್ರು ಏನಿಲ್ದೇ ಇದ್ರು ಖುಷಿಯಾಗಿರ್ತಾರಾ? ಮಕ್ಳು ಸಮಾಧಾನವಾಗಿರ್ತಾರಾ? ಇರ್ತಾರೆ ತಾನೇ? ಇವೆಲ್ಲ ಕ್ವಾಲಿಟೀಸ್ ನಮ್ಮ ಹತ್ರ ಇದ್ರೆ ನಾವ್ಯಾಕೆ ಶ್ರೀಮಂತರಾಗಲ್ಲ? ಇದೊಂದೇ ಅಲ್ಲ, ಬಹುತೇಕ ಕಾರಣಗಳಿದಾವೆ. ನೋಡಿ, ಮಗು ಯಾವತ್ತೂನು ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಯಾವತ್ತು ಮಕ್ಕಳು ಪಾಸ್ಟ್ ಅಲ್ಲಿ ಇರಲ್ಲ. ಚಿಂತೆ ಹೌದು. ಮಾಡ್ತಿರಲ್ಲ. ಚಿಂತೆನೂ ಇರಲ್ಲ. ಮುಂದೆ ಆಗೋದ್ರ ಬಗ್ಗೆ ಏನೇನೋ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಗೊಂದಲದಲ್ಲೂ ಇರಲ್ಲ. ದೇ ಆರ್ ಇನ್ ದ ಮೂಮೆಂಟ್ ಪ್ರೆಸೆಂಟ್. ಆ ಒಂದು ತತ್ವ ನಮ್ಮಲ್ಲಿದ್ರೆ ನಾವು ಶ್ರೀಮಂತರಾಗೋದಕ್ಕಾಗಲ್ಲ? ಮಗುಗೆ ಯಾವಾಗೂ ಕುತೂಹಲ, ಕ್ಯೂರಿಯಾಸಿಟಿ ಜಾಸ್ತಿ ಮಗುಗೆ. ನಾವು ದೊಡ್ಡವರಾಗ್ಬಿಟ್ವಲ್ಲ, ಸ್ಕೂಲು, ಕಾಲೇಜೆಲ್ಲ ತುಂಬಾ ಓದ್ಬಿಟ್ಟಿದೀವಿ. ಆ ಕ್ಯೂರಿಯಾಸಿಟಿನೇ ಹೊರ್ಟೋಗ್ಬಿಟ್ಟಿರುತ್ತೆ ನಮ್ಗೆ. ಧೈರ್ಯ ಜಾಸ್ತಿ ಮಗುಗೆ. ಬೆಂಕಿಯನ್ ಮುಟ್ಟುತ್ತೆ. ಅಲ್ಲ, ಹಾವಿದ್ರೆ ಹಾವನ್ ಕೈಯಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಧೈರ್ಯ ಜಾಸ್ತಿ. ಧೈರ್ಯ ಲಕ್ಷ್ಮಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡೋದಕ್ ಸಾಧ್ಯ, ದುಡ್ಡು ನಮ್ಮ ಹತ್ರ ಬರೋದಕ್ ಸಾಧ್ಯ. ಸಮಗ್ರತೆ ಜಾಸ್ತಿ, ಗೌರವ ಜಾಸ್ತಿ, ಸೃಜನಶೀಲತೆ ಜಾಸ್ತಿ, ಪ್ರಾಮಾಣಿಕತೆ ಜಾಸ್ತಿ, ಕ್ಷಮೆ ಜಾಸ್ತಿ, ಸಹಾನುಭೂತಿ ಜಾಸ್ತಿ, ನಮ್ರತೆ ಜಾಸ್ತಿ, ಏನಿದೆಯೋ ಅದರಲ್ಲೆಲ್ಲ ಆನಂದ ಜಾಸ್ತಿ, ತಾಳ್ಮೆ ಜಾಸ್ತಿ, ಒಲವು, ಆತ್ಮವಿಶ್ವಾಸ, ಸಹಾರಾತ್ಮಕತೆ, ಕೃತಜ್ಞತೆ, ಹೊಂದಿಕೊಳ್ಳುವಂಥದ್ದು, ಶಿಸ್ತು, ಸ್ವಯಂ ನಿಯಂತ್ರಣ, ಜವಾಬ್ದಾರಿ, ಸಕ್ರಿಯತೆ, ಸ್ಥಿತಿಸ್ಥಾಪಕತ್ವ, ಹೆಚ್ಚು ನಿದ್ದೆ ಮಾಡುತ್ತೆ, ಹೆಚ್ಚು ಖುಷಿಯಾಗಿರುತ್ತೆ, ಯಾರನ್ನೂ ದ್ವೇಷ ಮಾಡಲ್ಲ. ದೀಸ್ ಆರ್ ದ ಕ್ವಾಲಿಟೀಸ್ ಯು ನೀಡ್ ಟು ಬಿಕಮ್ ರಿಚ್. ಅಷ್ಟೇನೆ. ಮಗು ತರ ಇರಿ, ಮಗು ತರ ವ್ಯಾಪಾರ ಮಾಡಿ, ಮಗುನ್ ತರ ಜೀವನ ಮಾಡಿ, ಸ್ವರ್ಗಕ್ಕೂ ಓಡ್ಬೋದು. ಅದಕ್ಕೆ ಎಲ್ರು ಏನಂತೀವಿ ಮಕ್ಕಳನ್ನ? ಏನಂತೀವ್ರಿ ಮಕ್ಕಳನ್ನ? ದೇವ್ರು. ದೇವ್ರ ಸಮಾನ ಅಂತ ಹೇಳ್ತೀವಿ. ನಮ್ಮನ್ನ ಹೇಳ್ತಾರಾ? PhD ಮಾಡಿದೀನಂತ ನಾನ್ ದೇವ್ರ ಸಮಾನ ಅಂತ ಹೇಳ್ತಾರಾ? ನಾನು ಇಷ್ಟೆಲ್ಲ ಮಾತಾಡ್ತಿದ್ದೀನಲ್ಲ, ದೊಡ್ಡ ಮಹಾ ಗುರುಗಳು, ಇವ್ರು ಹೇಳ್ತಾರಲ್ಲ ಇಂಟ್ರಡಕ್ಷನ್ ಅಲ್ಲಿ, ನನ್ನ ದೇವ್ರು ಅಂತ ಹೇಳ್ತಾರಾ? ದೇವ್ರು ಅಂತ ಹೇಳೋದು ಆ ಪುಟ್ಟ ಕಂದಮ್ಮನನ್ನ. ಆ ಒಂದು ಸ್ವಭಾವದಲ್ಲಿ ಯಾರಿರ್ತಾರೋ ಅವರೆಲ್ಲರೂ ಅತೀ ಸುಲಭವಾಗಿ ಶ್ರೀಮಂತರಾಗ್ಬೋದು. ಅವ್ರು ಯಾವತ್ತಾದ್ರೂ ಚಿಕ್ಕ ಮಕ್ಕಳು 90 ಹೊಡೆಯೋದು ನೋಡಿದೀರಾ? ದೊಡ್ಡ ಕಳ್ಳನ್ ಮಕ್ಳೇನೆ ಹಂಗೆಲ್ಲ ಮಾಡೋದು. ಅದಕ್ಕೆ ಬಡವರಾಗಿರೋದು. ನೋಡಿ, ಇವಾಗ ಇದೆಲ್ಲ ಡಿಸ್ಕಸ್ ಮಾಡ್ತಿದ್ರು, ನಮ್ ಕ್ಯಾಮ್ರಾಮನ್ಗಳು ಮಾತ್ರ ಇನ್ನು ಮೊಬೈಲಲ್ಲೇ ಇದ್ದಾರೆ. ಎಲ್ಲಿ? ಮೊಬೈಲಲ್ಲಿ ಯಾರಿದ್ದಾರೆ ಅಂತ ಹೇಳಿದೀನಿ? ಕಲಿ ಇದೆ ಅಂತ ಹೇಳಿದೀನಾ? ಕಲಿತತ್ವ ಇದೆ ಅಂತ ಹೇಳಿದೀನಾ? ಅಷ್ಟೇ, ಸಿಂಪಲ್. ಅದಕ್ಕೆ ಮಕ್ಕಳ ತರ ಇರಿ, ಶ್ರೀಮಂತರಾಗ್ತೀರ. ನೋಡಿ, ಮಕ್ಕಳ ತರ ಇದ್ರೆ ನೀವು ಸಹ ಶ್ರೀಮಂತರಾಗ್ಬೋದು. ಹಾಗೇನೆ ಇದೆಲ್ಲ ವರ್ಕ್ಶಾಪ್ ಅಲ್ಲಿ ಕೇಳ್ತೀವಲ್ಲ, ಆ ಮಾತುಗಳು ಇನ್ನೂ ಕೇಳಲಿಕ್ಕೆ ಎಷ್ಟು ಚಂದ ಇರುತ್ತೆ ಅಂದ್ರೆ ಒಮ್ಮೆ ಭೇಟಿ ಕೊಡಿ. 27ನೇ ತಾರೀಕು ಇದೇ ತಿಂಗಳ ಕೊನೆಯ ಭಾನುವಾರ ವರ್ಕ್ಶಾಪ್ ಇದೆ. ಗುರುಗಳೊಟ್ಟಿಗೆ ಮಹಾಲಕ್ಷ್ಮಿ ಹಬ್ಬವನ್ನ, ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡುವಂತ ಅವಕಾಶ ಇದೆ. ಹಾಗಾಗಿ 27ನೇ ತಾರೀಕು ಇರುವಂತ ವರ್ಕ್ಶಾಪ್ಗೆ ಎಲ್ಲರೂ ತಪ್ಪದೆ ಭೇಟಿ ಕೊಡಿ.